ಸ್ನೇಹಿತರೆ, ರೈತರಿಗೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬರ್ತಿದೆ. ರೈತರಿಗೆ ಇಲ್ಲಿ PM ನರೇಂದ್ರ ಮೋದಿ ಅವ್ರ ಕಡೆಯಿಂದ ಗುಡ್ ನ್ಯೂಸ್ಗಳು ಬರ್ತಿರುವಂಥದ್ದು. ಅದ್ರ ಜೊತೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ಗಳು ಬರ್ತಿದೆ. ಇವತ್ತು ಗುಡ್ ನ್ಯೂಸ್ಗಳ ಮೇಲೆ ಗುಡ್ ನ್ಯೂಸ್ಗಳು ಬರ್ತಿರುವಂಥದ್ದು. ಎಲ್ಲರೂ ಬೇಗ ಬೇಗ ಲೈವ್ಗೆ ಲೈಕ್ ಮಾಡ್ಕೊಳ್ಳಿ. ನಿಮ್ಗೆ ಬರ್ತಿರುವಂತಹ ಗುಡ್ ನ್ಯೂಸ್ಗಳನ್ನು ತಿಳಿಸ್ಕೊಡ್ತೀನಿ. ರೈತರಿಗೆ ಬರ್ತಿರುವಂತಹ ಗುಡ್ ನ್ಯೂಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ರೇಷನ್ ಕಾರ್ಡ್ ಇದ್ದವರಿಗೆ ಬರ್ತಿರುವಂತಹ ಗುಡ್ ನ್ಯೂಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹೊಸ ಹೊಸ ರೂಲ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಲೈವ್ ಅಲ್ಲಿ ನಿಮಗೆ ಏನೇನು ಕವರ್ ಆಗುತ್ತೆ ಅಂದ್ರೆ, ರೈತರಿಗೆ ಬರ್ತಿರುವಂತಹ ಗುಡ್ ನ್ಯೂಸ್ಗಳು, ರೇಷನ್ ಕಾರ್ಡ್ ಇದ್ದವರಿಗೆ ಬರ್ತಿರುವಂತಹ ಗುಡ್ ನ್ಯೂಸ್ಗಳು, ಮತ್ತೆ ಗೃಹ ಜ್ಯೋತಿ ಯೋಜನೆಯ ಕುರಿತು ಬಂದಿರುವಂತಹ ಗುಡ್ ನ್ಯೂಸ್ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಿದ್ರೋ ನಿಮಗೆ ಬರ್ತಿರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸ್ ಅನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಎಲ್ಲರೂ ಬೇಗ ಬೇಗ ಲೈವ್ಗೆ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೇಗ ಬೇಗ ಎಲ್ಲರೂ ಲೈವ್ಗೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಸ್ನೇಹಿತರೆ. ಇಲ್ಲಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2030-31 ವಿಸ್ತರಿಸಿ ಅದಕ್ಕಾಗಿ 3.15 ಲಕ್ಷ ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿರುವಂತದ್ದು. ನೋಡಿ, ರೈತರಿಗೆ ಈಗ PM ಕಿಸಾನ್ ಯೋಜನೆ ಏನಿತ್ತು ಅದನ್ನು 2030-31 ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದನ್ನು 2026 ಅಷ್ಟೇ. 2030-31 ಸಾಲಿನವರೆಗೂ ಕೂಡ ನಿಮಗೆ PM ಕಿಸಾನ್ ಯೋಜನೆ ಬರ್ತಾನೆ ಇರುತ್ತೆ. ಈಗ ಯಾವ ರೀತಿಯಾಗಿ PM ಕಿಸಾನ್ ಯೋಜನೆ ಬರ್ತಿರುತ್ತೆ, ಅದು ಈ ವರ್ಷಕ್ಕೆ ಎಂಡು, ಮುಂದಿನ ವರ್ಷಕ್ಕೆ ಎಂಡಿಲ್ಲ, 2030-31 ಕೂಡ ಬರುತ್ತೆ. ಅದ್ರ ಮೇಲೆ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಅದಕ್ಕಾಗಿ ಸರ್ಕಾರ 3.15 ಲಕ್ಷ ಕೋಟಿ ರೂಪಾಯಿಗಳನ್ನ ಇಲ್ಲಿ ಮೀಸಲಿಟ್ಟಿರುವಂತದ್ದು ಸ್ನೇಹಿತರೆ. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ದೇಶದ ಕೋಟ್ಯಾಂತರ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ಕೇಂದ್ರ ಸರ್ಕಾರವು ದೇಶದ ಕೃಷಿಕರ ಬೃಹತ್ ಆಸರೆಯಾಗಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಅಂದರೆ 2030-31 ವಿಸ್ತರಿಸಿ ಅತಿ ದೊಡ್ಡ ಘೋಷಣೆ ಆದ್ರೆ ಮಾಡಿರುವಂಥದ್ದು. ಕೇಂದ್ರ ಸಂಪುಟ ಸಭೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಅಂದರೆ 2030-31 ಹಣಕಾಸು ವರ್ಷದವರೆಗೆ ಮುಂದುವರಿಸಲು ಅನುಮೋದನೆ ಆದ್ರೆ ಕೊಟ್ಟಿರುವಂಥದ್ದು. ಈ ಬೃಹತ್ ಯೋಜನೆಗಾಗಿ ಕೇಂದ್ರ ಸರ್ಕಾರವು 3.15 ಲಕ್ಷ ಕೋಟಿ ರೂಪಾಯಿಗಳ ಭಾರಿ ನಿಧಿಯನ್ನು ಕಾಯ್ದಿರಿಸಿರುವಂಥದ್ದು. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸಚಿವ ಸಂಪುಟದ ಈ ನಿರ್ಧಾರವನ್ನು ಅಧಿಕೃತವಾಗಿ ಎಲ್ಲಾ ಮಾಧ್ಯಮಗಳಿಗೆ ತಿಳಿಸಿರುವಂಥದ್ದು. ಇದೊಂದು ಗುಡ್ ನ್ಯೂಸ್ ರೈತರಿಗೆ. ಎಲ್ಲರೂ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿಬಿಟ್ಟು ಬೇಗ ಬೇಗ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಲೈವ್ಗೆ. ಇನ್ನು ಯಾರಾದರೂ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಲೈವ್ ಅನ್ನ ಲೈಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಇದೇ ವೇಳೆ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೂ ಇಲ್ಲಿ ಮುಂದುವರಿಕೆ ಮಂಜೂರಾತಿ ನೀಡಲಾಗುತ್ತದೆ. PM ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿರುವ ದೇಶದ ರೈತರು ಪ್ರಸ್ತುತ 24ನೇ ಕಂತಿನ ಹಣವನ್ನು ಪಡ್ಕೊಳ್ತಿರುವಂಥದ್ದು. ಆ ಒಂದು 24ನೇ ಕಂತಿನ ಹಣಕ್ಕಾಗಿ ಇಲ್ಲಿ ನಿರೀಕ್ಷೆಯಲ್ಲಾದರೆ ಇರುವಂಥದ್ದು. ಇಂತಹ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಯೋಜನೆಯನ್ನು ಮುಂದಿನ 5 ವರ್ಷಗಳಿಗೆ ವಿಸ್ತರಿಸುವುದು ರೈತರ ದೊಡ್ಡ ಚಿಂತನೆಯನ್ನು ದೂರು ಮಾಡಿರುವಂಥದ್ದು. ಮೂಲಗಳ ಪ್ರಕಾರ PM ಕಿಸಾನ್ ಯೋಜನೆಯ 24ನೇ ಕಂತಿನ ಹಣವು ಬರುವ ಅಕ್ಟೋಬರ್ ತಿಂಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ತಲುಪುವ ನಿರೀಕ್ಷೆ ಇದೆ. 24ನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಅದು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅಮೌಂಟ್ ಆದರೆ ಕೊಡ್ತಾರಂತೆ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಅಂಕಿ ಗಳ ಪ್ರಕಾರ ಯೋಜನೆ ಪ್ರಾರಂಭವಾದಾಗಿನಿಂದ ಇದುವರೆಗೆ ಒಟ್ಟು 23 ಕಂತುಗಳು ಮೂಲಕ ಬರೋಬ್ಬರಿ 4.47 ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ನೇರ ನಗದು ವರ್ಗಾವಣೆ DBT ಮುಖಾಂತರ ವರ್ಗಾವಣೆ ಮಾಡಿರುವಂಥದ್ದು. ಈ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ. ಪ್ರಸ್ತುತ 23ನೇ ಕಂತಿನ ಲಾಭವನ್ನು ದೇಶದ 9.49 ಕೋಟಿಗೂ ಹೆಚ್ಚು ರೈತರು ಪಡೆದುಕೊಂಡಿರುವಂಥದ್ದು. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ಪಡೆಯುತ್ತಿರುವವರಲ್ಲಿ ಮಹಿಳಾ ರೈತರ ಸಂಖ್ಯೆ ಗಮನಾರ್ಹವಾಗಿರುವಂಥದ್ದು. ಪ್ರಸ್ತುತ ಯೋಜನೆಯ ಪ್ರತಿ 4 ಫಲಾನುಭವಿಗಳ ಪೈಕಿ ಒಬ್ಬರು ಮಹಿಳೆ ರೈತರು ಇರುವಂಥದ್ದು. ದೇಶದ ಗ್ರಾಮೀಣ ಭಾಗದ ಮಹಿಳಾ ಸಬಲೀಕರಣಕ್ಕೂ ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗ್ತಿರುವಂಥದ್ದು. ಕೇಂದ್ರ ಸರ್ಕಾರವು ಯೋಜನೆಗೆ 2030-31 ವಿಸ್ತರಣೆ ಕೊಟ್ಟು 3.15 ಲಕ್ಷ ಕೋಟಿ ಅನುದಾನ ಕಾಯ್ದಿರಿಸಿರುವುದು ಮುಂದಿನ 5 ವರ್ಷಗಳ ಕಾಲ ರೈತರ ಖಾತೆಗೆ ನಿಗದಿತ ಸಮಯದಲ್ಲಿ ನೇರವಾಗಿ ಸಹಾಯಧನ ಹಣ ತಲುಪಲಿದೆ. ಇಲ್ಲಿ ಸಹಾಯಧನದ ಹಣ ಬಂದ್ಬಿಟ್ಟು ಇಲ್ಲಿ ತಲುಪುತ್ತೆ ಸ್ನೇಹಿತರೆ. ಕೇಂದ್ರದ ಈ ದೀರ್ಘಾವಧಿ ಆರ್ಥಿಕ ಬೆಂಬಲವು ಕಷ್ಟದಲ್ಲಿದ್ದ ರೈತ ಸಮುದಾಯಕ್ಕೆ ದೊಡ್ಡ ಆಸರೆಯಾಗುವಂಥದ್ದು.